ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮೊಬೈಲ್ಗಳು ಪತ್ತೆಯಾಗಿದ್ದಾವೆ. ನಿನ್ನೆ ರಾತ್ರಿ ಕಾರ್ಯಾಚರಣೆ ವೇಳೆ ಒಟ್ಟು 30 ಮೊಬೈಲ್ಗಳು ಪತ್ತೆಯಾಗಿದ್ದಾವೆ. ಇತ್ತೀಚೆಗೆ ಅಲೋಕ್ ಕುಮಾರ್ ಹೋಗಿ ಚೆಕ್ ಮಾಡಿದಾಗ ಸಿಕ್ಕಿದ್ದಷ್ಟು 4, ಈಗ ಸಿಕ್ಕಿದ್ದಷ್ಟು 30. ಭಾರಿ ವಿಚಿತ್ರ ಅನ್ಸುತ್ತೆ. ಇದು ಭಾರಿ ವಿಚಿತ್ರ ಅನ್ಸುತ್ತೆ. ಅಲೋಕ್ ಕುಮಾರ್ ಡಿಜಿಪಿ ಆದ ನಂತರದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿದ್ದಷ್ಟು 4 ಫೋನ್ಗಳು, ಅದು ಕೂಡ ಹ್ಯಾಂಡ್ಸೆಟ್ಗಳು ಸಿಕ್ಕಿತ್ತು, ಆಂಡ್ರಾಯ್ಡ್ ಫೋನ್ಗಳಲ್ಲ. ಆದರೆ ಈಗ ಮತ್ತೊಮ್ಮೆ ಚೆಕ್ ಮಾಡಿದ್ರೆ 30 ಮೊಬೈಲ್ಗಳು. ಅಂತರ ಎಷ್ಟಿದೆ? ಒಂದು ವಾರನೂ ಆಗಿಲ್ಲ. ಅಲೋಕ್ ಕುಮಾರ್ ವಿಸಿಟ್ ಮಾಡಿ ಒಂದು ವಾರ ಕೂಡ ಆಗಿಲ್ಲ. ಮತ್ತೆ 30 ಮೊಬೈಲ್ಗಳು ಹೇಗೆ ಪ್ರತ್ಯಕ್ಷ ಆದವು? ಮೊಬೈಲ್ಗಳು, ಚಾರ್ಜರ್ಗಳು, ಹೆಡ್ಫೋನ್ಗಳು. ನೋಡಿ, SP ಅಂಶುಕುಮಾರ್, ಜೈಲರ್ ಶಿವಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಅಲೋಕ್ ಕುಮಾರ್ DGP ಆದ ನಂತರದಲ್ಲಿ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅಲೋಕ್ ಕುಮಾರ್ ಅವರಿಂದ ಜೈಲಾಧಿಕಾರಿಗಳಿಗೆ 30,000 ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. 30,000 ಬಹುಮಾನ ನೋಡ್ತಾ ಇದ್ದೀರಿ. ಎಲ್ಲವೂ ಕೂಡ ಆಂಡ್ರಾಯ್ಡ್ ಫೋನ್ಗಳೇ, ಲಕ ಅಂತ ಹೊಳಿತಾ ಇದ್ದಾವೆ ಫೋನ್ಗಳು, ನೋಡ್ತಾ ಇದ್ದೀರಿ. ಅದಕ್ಕೆ ಸೀಸ್ ಮಾಡಿದ ನಂತರದಲ್ಲಿ ನಂಬರನ್ನು ಹಾಕಿದ್ದಾರೆ. ಆಮೇಲೆ ಎಲ್ಲವೂ ಕೂಡ ಬಹುತೇಕ ಒಂದೇ ಕಂಪನಿಯ ಒಂದೇ ಮಾಡೆಲ್ನ ಫೋನ್ಗಳೇ ಜಾಸ್ತಿ ಇದ್ದಾವೆ. ಅದು ಯಾವ ಮಾಡೆಲ್ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀರಿ. 4 ಕ್ಯಾಮ್ರಾ ಇರುವಂಥ ಫೋನ್ಗಳೇ ಇದ್ದಾವೆ. ಈ ಫೋನ್ಗಳನ್ನು ಒಬ್ಬರೇ ವ್ಯಕ್ತಿಗೆ ತಂದು ಕೊಟ್ಟಿರುವ ಸಾಧ್ಯತೆ ಜಾಸ್ತಿ ಇದೆ. ದುಡ್ಡು ಕೊಡ್ತೀವಿ ಒಳಗಿಂದ, ಈ ಫೋನ್ ತಗೊಂಬ ಅಂತ ಹೇಳಿದ್ರೆ ಒಟ್ಟಿಗೆ ಇಷ್ಟು ಫೋನ್ಗಳನ್ನ ತಂದು ಕೊಟ್ಟಿರೋ ಸಾಧ್ಯತೆನೇ ಜಾಸ್ತಿ ಇದೆ. ಯಾಕೆಂದರೆ ಬಹುತೇಕ ಎಲ್ಲ ಒಂದೇ ಕಂಪನಿಯ ಫೋನ್ಗಳಿದ್ದಾವೆ. ಹೀಗಾಗಿ ಜೈಲಾಧಿಕಾರಿಗಳು, ಅಲ್ಲಿ ಒಳಗಿರುವಂಥ ಸಿಬ್ಬಂದಿಯೇ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊಬೈಲ್ ಸಪ್ಲೈ ಮಾಡೋದು ಇವರೇ, ರೇಡ್ ಮಾಡೋದು ಇವರೇ, ಅದನ್ನು ಸೀಸ್ ಮಾಡೋದು ಇವರೇ, ಬಹುಮಾನ ಪಡೆದುಕೊಳ್ಳೋದು ಇವರೇ. ಚೆನ್ನಾಗಿದೆ ಇದು. ಮೊಬೈಲ್ಗಳಿಗಂತೂ ರೆಕ್ಕೆ ಇಲ್ಲ. ಒಳಗಿರುವಂಥ ಆರೋಪಿಗಳಿಗೆ ನೇರವಾಗಿ ಸ್ವಿಗ್ಗಿನೋ ಝೊಮ್ಯಾಟೊ ಮೂಲಕ ಹೋಗಲ್ಲ. ಎಲ್ಲ ಹೋಗಬೇಕು ಅಂತ ಹೇಳಿದ್ರೆ ಇದೇ ಸಿಬ್ಬಂದಿ ಮೂಲಕವೇ ಹೋಗಬೇಕು. ಈ ಸಿಬ್ಬಂದಿಯೇ ತಂದು ಕೊಡ್ತಾರೆ ಒಳಗೆ, ಮತ್ತು ಇದನ್ನು ಸೀಸ್ ಮಾಡಿರೋ ನಾಟಕ ಬೇರೆ ಆಡ್ತಾರೆ. ಇದೆಷ್ಟು ದಿನ? ಪ್ರತಿ ಬಾರಿಯೂ ಕೂಡ